ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಸೂಪರ್ ಆಗಿರುವಂಥ ಸ್ವೀಟ್ ಮಾಡ್ತಾಯಿದ್ದೀವಿ. ಮೋತಿಚೂರ್ ಲಾಡು ಅಥವಾ ಲಡ್ಡು ಅಂತ ಹೇಳ್ತಾರೆ. ಬೇಕರಿಗಳಲ್ಲೆಲ್ಲ ಸಿಗುತ್ತೆ. ಗಣೇಶ ಹಬ್ಬದ ವಿಶೇಷಕ್ಕಾಗಿ ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಗಣೇಶಗಂತರೂ ಈ ರೀತಿ ಲಾಡು ಅಂದರೆ ತುಂಬಾ ಇಷ್ಟ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಒಂದು ಮೆಜರ್ಮೆಂಟ್ ಕಪ್ಪಿಲ್ಲ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ. ಇದನ್ನು ಜಲ್ದಿ ಇಟ್ಕೊಂಡು ಹಾಕೋಬೇಕು. ನಾವು ಜಲ್ದಿ ಹಿಡಿದು ಇಟ್ಕೊಂಡಿದ್ವಿ. ಇಲ್ಲಿ ನೋಡಿ, ಒಂದು ಚಿಟಿಕೆ ಅಷ್ಟು ಸೋಡಾ, ಅಡುಗೆ ಸೋಡಾ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಕಡಲೆ ಹಿಟ್ಟಲ್ಲಿ. ನಂತರ ಇಲ್ಲಿ ನೀರು ಸ್ವಲ್ಪ ಸ್ವಲ್ಪನ ಹಾಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಾವು ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊತಾ ಇದ್ದೀವಿ. ಒಂದು ಚಿಟಿಕೆ ಉಪ್ಪು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕೊಳ್ಳೋಣ. ನೀರು ಹಾಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ನಾವು ಯಾವ ರೀತಿ ಕಲಿಸ್ಕೊಂಡೀವಿ ಅಂತ ಹೇಳ್ಬಿಟ್ಟು. ಅನಂತರ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾದತ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಚೆಕ್ ಮಾಡ್ಕೊಂಡಿದ್ದೀವಿ. ಚೆಕ್ ಮಾಡ್ಕೊಂಡ್ಮೇಲೆ ಅಷ್ಟೇ ಈ ರೀತಿ ಕಡಲೆ ಹಿಟ್ಟನ್ನು ನಾವು ಅದೇ ಸೇಪ್ ಇದೆ ಸೇಪ್ ಅಂತ ಏನಿಲ್ಲ, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಇದನ್ನು ಜಾಸ್ತಿ ಬೇಯಿಸೋಂಗಿಲ್ಲ, ಒಂದು ಮೀಡಿಯಮ್ ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಕಡೆಗೂ ಉಲ್ಟಾ ಮಾಡಿ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇಷ್ಟು ಬೇಯ್ದ ನಂತರ ನಾವಿಲ್ಲಿ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ಒಂದು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊಂಡಿದ್ದೀವಿ, ಅದರಲ್ಲಿರೋಂಥ ಎಣ್ಣೆ ಅಂಶ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು. ಮತ್ತು ನೆಕ್ಸ್ಟ್ ರೌಂಡ್ ಕೂಡ ಅದೇ ರೀತಿ ನಾವು ಬೇಯಿಸ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈ ರೀತಿ ನೋಡಿ ಪೀಸ್ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದೇ ಒಂದು ಸತಿ ಹಿಂಗೆ ಸ್ವಲ್ಪ ಡ್ರೈ ಆಗಿ ರುಬ್ಕೋಬೇಕು. ನೀರೇನು ಸೇರ್ಸೋಂಗಿಲ್ಲ, ಸ್ವಲ್ಪ ನೋಡಿ ರುಬ್ಕೋಬೇಕು, ತೀರಾ ನೈಸಾಗಿ ರುಬ್ಕೊಳಂಗಿಲ್ಲ. ಇಲ್ಲಿ ಒಂದು ಬೌಲು ಮೆಜರ್ಮೆಂಟ್ ಕಪ್ಪಿಲ್ಲ 1 ಕಪ್ ಸಕ್ಕರೆ ಹಾಕ್ಕೊಂಡ್ಮೇಲೆ ನಾವು 1 ಕಪ್ಪು ನೀರು ಹಾಕ್ಕೋಬೇಕು. ಇದಿಷ್ಟನ್ನು ಈಗ ಸ್ಟವ್ ಹಚ್ಚಿಬಿಟ್ಟು ಕಾಯ್ದಕ್ಕಿಡೋಣ. ಸಕ್ಕರೆ ಒಂಚೂರು ಪಾಕ ಬರೋವರೆಗೂ ಅಷ್ಟೇ ಕಾಸ್ಕೋಬೇಕು. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಕುದೀತಾ ಇದೆ. ನಾವಿಲ್ಲಿ ಆರೆಂಜ್ ಕಲರ್ ಫುಡ್ ಕಲರ್ ಕೂಡ ಹಾಕ್ಕೊಂಡಿದ್ದೀವಿ. ಫುಡ್ ಕಲರ್ ಹಾಕಿದ್ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗ್ತಾ ಇದೆ. ಸಕ್ಕರೆ ಕರಗಿ ಪಾಕ ಬರಬೇಕು ಇದಕ್ಕೆ. ಯಾಕಪ್ಪ ಅಂದರೆ ಇದು ಲಾಡಾಗುತ್ತಲ್ಲ, ಅದಕ್ಕೋಸ್ಕರ ನಾವು ಪಾಕ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ, ಕುದೀತಾ ಇದೆ ನೋಡ್ಬೋದು. ಇಲ್ಲಿ ಒಂದೆಡೆ ಪಾಕ ಬರೋವಾಗ ನಾವು ಕಾಸ್ಕೋಬೇಕಾಗುತ್ತೆ ಪಾಕನ. ನೋಡಿ, ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀವಿ. ತುಂಬ ಹುಷಾರಾಗಿ ಚೆಕ್ ಮಾಡ್ಕೋಬೇಕು ಈ ಪಾಕನ. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೋತಿಚೂರ್ ಲಾಡಿಗೆ, ಅದನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದೇನಪ್ಪ ನೀರಾತ ಅನ್ಕೋಬೇಡಿ, ಅದು ಸರಿ ಹೋಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಒಲೆ ಮೇಲೆ ಬಿಟ್ಟು ಬಿಡಬೇಕು. ಆಮೇಲೆ ತೆಳಗಿಳಿಸ್ಬಿಡೋಣ. ತುಪ್ಪ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡಿಬಿಡ್ತೀವಿ. ಇಲ್ಲಿ ನೋಡ್ಬೋದು, ನಾವು ತೆಳಗಡೆ ಇಟ್ಕೊಂಡಿದ್ದೀವಿ ಮತ್ತು ಕಲ್ಲಂಗಡಿ ಬೀಜ ಕೂಡ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡೋಣ ಒಂದು 10ರಿಂದ 15 ನಿಮಿಷ. ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದು ತಣ್ಣಗಾದ ನಂತರ ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ಪೂನ್ ತೊಗೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಚೂರು ಯಾವ ರೀತಿ ಇತ್ತು ನಾವು ಹಾಕಿದಾಗೆ ಡ್ರೈ ಆದ ನಂತರ ಈ ರೀತಿ ಆಗಿದೆ. ಇಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ಈಗ ಉಂಡೆ ಕಟ್ಕೊಳ್ಳೋಣ. ನೋಡಿ, ಯಾವುದೇ ರೀತಿ ಕೈಗೆ ಅಂಟಿರ್ತಾ ಇಲ್ಲ, ಆ ರೀತಿ ಬಂದೈತಿ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ. ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸಾರಿ. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.